ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಕ್ಯೂರಿಯಾಸಿಟಿ ಇರುವಂತಹ ವ್ಲಾಗ್. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಇವತ್ತಿನ ಒಂದು ವ್ಲಾಗ್ ಆ ರೀತಿ ಇದೆ. ಏನು ಇರ್ಬೋದು ಇಂಥ ಕ್ಯೂರಿಯಾಸಿಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೂ ಕೂಡ ಯೋಚನೆ ಇದೆ, ಯಾಕಂದರೆ ಇವತ್ತು ನಾನು ನಿಯರ್ಲಿ ನಿಮಗೆ ಆಗಲಿ ಥಂಬ್ನೇಲಲ್ಲಿ ಗೊತ್ತಾಗಿರ್ಬೋದು, ಒಂದು 6 to 8 years ಬ್ಯಾಕ್ ನಾನು ಇಟ್ಟಿರ್ತಕ್ಕಂತಹ ಟ್ರಂಕ್ನಲ್ಲಿ ಕೆಲವು ನನ್ನ ಸ್ಯಾರೀಸ್ ಅಥವಾ ಡ್ರೆಸ್ ಮೆಟೀರಿಯಲ್ಸ್, ಡ್ರೆಸ್ಸಸ್ ಏನಿಟ್ಟಿದ್ದೀನೋ ಅದು ಖಂಡಿತವಾಗಿಯೂ ಔಟ್ ಆಫ್ ಮೈ ಮೈಂಡ್ ಆಗಿಬಿಟ್ಟಿದೆ. ನನ್ನ ಮೈಂಡಿಂದ, ನನ್ನ ಮೆಮೊರಿ ಪವರಿಂದ ಅದು ಹೊರಟೋಗ್ಬಿಟ್ಟಿದೆ. ಅಷ್ಟು ಹಳೆಯ ಒಂದು ಟ್ರಂಕ್ನಲ್ಲಿ ಏನೇನು ಇಟ್ಟಿದ್ದೀನೋ ನಂಗೆ ನೆನಪಿಲ್ಲ, ಯಾವ್ಯಾವ ಸ್ಯಾರೀಸ್ ಇಟ್ಟಿದ್ದೀನೋ ನೆನಪಿಲ್ಲ. ಅದನ್ನ ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡೋದ್ರ ಜೊತೆಲಿ ನಿಮಗೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಹಾಗೂ ಆಗುತ್ತೆ. ಹಾಗೂ ಅದರಲ್ಲಿ ಏನೇನಿದೆ ಅಂತ ನನಗೆ ನೆನಪಿನ ಶಕ್ತಿ ಹೊರಟೋಗಿದೆ. ಅದು ಕೂಡ ನಾನು ಏನೇನು ಇಟ್ಟಿರ್ಬೋದು, ಯಾವ್ಯಾವ ಸ್ಯಾರೀಸ್, ಓ ಮೈ ಗಾಡ್ ಇಂಥ ಸ್ಯಾರೀಸ್ ಇದೆಲ್ಲ ಇಟ್ಟಿದ್ದೀನಿ ಅಂತ ನನಗೆ ಅದನ್ನ ಮತ್ತೆ ರಿಯೂಸ್ ಮಾಡಬೇಕು, ಮತ್ತೆ ಅದನ್ನ ಯೂಸ್ ಮಾಡಬೇಕು ಅಂತ ಕೂಡ ನಾನು ಮತ್ತೆ ರಿಯೂಸ್ ಮಾಡ್ಬೋದು. ಹಾಗೂ ನೆಪದಲ್ಲಿ ಕ್ಲೀನ್ ಕೂಡ ಮಾಡೋ ಹಾಗಾಗುತ್ತೆ. ಹೇಗೂ ಹಬ್ಬಗಳೆಲ್ಲ ಹತ್ರಕ್ಕೆ ಬರ್ತಾ ಇದೆ. ಸೊ ಬನ್ನಿ, ಹಾಗಾದರೆ ನಾನು ಯಾವ ಒಂದು ಟ್ರಂಕಲ್ಲಿ ಇಟ್ಟಿದ್ದೀನಿ, ಈ ಒಂದು ಟ್ರಂಕ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಒಂದು ಐಡಿಯಾ ನಿಮಗೂ ಕೂಡ ಬರುತ್ತೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಈ ರೀತಿಯ ಒಂದು ಸ್ಟೋರೇಜ್ ಕೂಡ ನೀವು ಮಾಡ್ಕೋಬೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ರೀತಿಯ ಒಂದು ಟ್ರಂಕ್ ಇದು ಮೋಸ್ಟ್ ಪ್ರಾಬಬ್ಲಿ ಹಾಸ್ಟೆಲ್ಗೆ ಹೋಗುವಂತಹ ಮಕ್ಕಳು ಅವರೆಲ್ಲ ಪರ್ಚೇಸ್ ಮಾಡೋದು ಜಾಸ್ತಿ. ಕೆಲವು ಜನ ಕೂಡ ಪರ್ಚೇಸ್ ಮಾಡ್ಕೊಳ್ಳೋದು ಕೂಡ ಉಂಟು. ಸ್ವಲ್ಪ ಇದು ತುಂಬ ಸ್ಟೋರೇಜ್ ಕೂಡ ಚೆನ್ನಾಗಾಗುತ್ತೆ. ಇದರಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕ ಹೋಗುತ್ತೆ. ಇದು ಮದುವೆ ಟೈಮಲ್ಲಿ ನಾವು ತುಂಬ ಜಾಸ್ತಿ, ಅಂದರೆ ಈಗಿನ ಟ್ರೆಂಡಲ್ಲಿ ಎಲ್ಲ ಟ್ರಾಲಿಗಳು ಯೂಸ್ ಮಾಡ್ತಾರೆ, ಬಟ್ ಒಂದು 10-15 years ಬ್ಯಾಕ್ ಇಂಥದ್ದೆಲ್ಲ ಯೂಸ್ ಮಾಡ್ತಾಯಿದ್ರು. ಈ ಒಂದು ಟ್ರಂಕ್ನ ಕೊಂಡ್ಕೊಂಡು ಒಂದು 6 to 8 years ಅಂತೂ ಬ್ಯಾಕ್ ಆಯಿತು. ತುಂಬ ಸ್ಯಾರೀಸ್ ಎಲ್ಲ ಕಲೆಕ್ಷನ್ ಆಗಿದ್ದಕ್ಕೆ. ಹಾಗೂ ಬೆಂಗಳೂರು ಟು ಚಿತ್ರದುರ್ಗ ಟು ಬೆಂಗಳೂರು ತುಂಬಾ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಟ್ರಾಲಿಗಳೆಲ್ಲ ತೊಗೊಂಡ್ವಿ, ಬಟ್ ಎಂಥ ಬ್ರ್ಯಾಂಡೆಡ್ ಟ್ರಾಲಿ ಆದರೂ ಕೂಡ ನಮ್ಮ ಜರ್ನಿಗೆ ಜಿಪ್ಪೆಲ್ಲ ಅಗ್ಲಗ್ಲ ಹೊರಟೋಗ್ತಿತ್ತು. ಸೊ ಎಲ್ಲಿ ಇದು ನಂದು ಅಂತ ಎಲ್ಲಂತ ನಾನು ಮಾಡಿಕೊಟ್ಟಿದ್ರು ಮಮ್ಮಿ. ಇದು ನಾನು ತೊಗೊಂಡಿದ್ದೆ, ನಾನು 2 ತೊಗೊಂಡಿದ್ದೆ ಆ್ಯಕ್ಚುಲಿ, ಇನ್ನೊಂದು ಅಲ್ಲಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇದು ನನಗೆ, ನನ್ನ ತಂಗಿಗೆ 1, ನಮ್ಮ ಮಮ್ಮಿಗೆ 2, ಇಷ್ಟು ನಾವು ತೊಗೊಂಡಿದ್ವಿ. ಇದರಲ್ಲಿ ಏನಿದೆ ಅಂತ ಖಂಡಿತವಾಗಿಯೂ ನಂಗೆ ನೆನಪಿಲ್ಲ. ಆ್ಯಕ್ಚುಲಿ ಪ್ರಾಂಪ್ಟ್ಲಿ ಟು ಸೇ ನನಗೆ ಖಂಡಿತವಾಗಿಯೂ ನೆನಪಿಲ್ಲ. ಇವತ್ತು ನಿಮ್ಮ ಮುಂದೆ ನಾನು ತೆಗೆದು ತೋರಿಸ್ತೀನಿ, ನೋಡೋಣ ಏನೇನಿದೆ ಅಂತ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣವಾ? ಇಲ್ಲಿದೆ, ಕೇಳಿಸ್ತಾ ಇದೆಯಾ ಸೌಂಡು? ನಿಮ್ಗೆ ಕಾಣ್ತಾ ಇಲ್ಲ, ಒಂದು ನಿಮಿಷ ಸಿಗ್ತೀನಿ ನೋಡಿ. ಇಲ್ಲಿದೆ ಟ್ರಂಕ್. ಫಸ್ಟ್ ಆಫ್ ಆಲ್ ಈ ಒಂದು ಟ್ರಂಕ್ನ ಒಂದು ಬೆನಿಫಿಟ್ ಏನು ಅಂದರೆ, ಇದು ತುಂಬ ಚೆನ್ನಾಗಿ ಸ್ಟೋರೇಜ್ ಆಗುತ್ತೆ. ಹಾಗೂ ಸ್ಟೋರೇಜ್ ಪರ್ಪಸ್ ಅಂದರೆ ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಎಲ್ಲ ಒಂದು ಎಲ್ಲಿ ಸಿಗುತ್ತೆ ಅಂದರೆ, ಈ ಸ್ಟೀಲು ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅಂಥ ಸ್ಟೋರ್ಸಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ನೀವು ನೋಡಿ. ಅಥವಾ ನನಗೇನಾದರೂ ಆನ್ಲೈನಲ್ಲಿ ಸಿಕ್ಕರೆ ಅದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೀಪ್ ಆ್ಯಂಡ್ ಬೆಸ್ಟ್. ಈಗ ನಾವು ವಾರ್ಡ್ರೋಬ್ ಮಾಡಿಸ್ಬೇಕು ಅಥವಾ ಟ್ರಾಲೀಸ್ ತೊಗೋಬೇಕು ಅಂತ ತುಂಬಾ ಕಾಸ್ಟ್ಲಿ ಇದೆ. ಬ್ರ್ಯಾಂಡೆಡ್ ಅಂತೂ ಇನ್ನೂ ತುಂಬ ಕಾಸ್ಟ್ಲಿ ಇದೆ. ಚೀಪ್ ಆ್ಯಂಡ್ ಬೆಸ್ಟ್ ತೊಗೊಳ್ಳೋಣ ಅಂದರೆ ಜಿಪ್ ಎಲ್ಲ ಹೋಗೋದು ಎಲ್ಲ ತುಂಬ ರಗಳೆ. ಎಂಥ ಬ್ರ್ಯಾಂಡೆಡ್ ತೊಗೊಂಡು ಓನ್ ಎಕ್ಸ್ಪೀರಿಯನ್ಸ್, ಅದು ಕೂಡ ಜಿಪ್ ಹೋಗ್ತಾನೆ ಇರುತ್ತೆ. ನಾವೊಂದು ಯೂಸೇಜ್ ಮಾಡುವಂಥ ಒಂದು ತುಂಬ ಡೈಲಿ ಯೂಸೇಜ್ ಇದ್ದರೆ, ರಫ್ ಆ್ಯಂಡ್ ಟಫ್ ಯೂಸೇಜ್ ಇದ್ದರೆ ಜಿಪ್ ಕೂಡ ನಿಲ್ಲೋದಿಲ್ಲ ಟ್ರಾಲೀಸ್ ಅಂತಂದರೆ. ಸೊ ಇಂಥದ್ದು ಏನು ಅಂದರೆ, ಇಂಥ ಟ್ರಂಕ್ಗಳು, ಇದು ಅಲ್ಯೂಮಿನಿಯಂ ಟ್ರಂಕ್, ರಸ್ಟಿಂಗ್ ಆಗಲ್ಲ. ಹಾಗೂ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಡ್ಯೂರೇಬಿಲಿಟಿ ತುಂಬ ಜಾಸ್ತಿ, ಎಷ್ಟು ವರ್ಷಗಳಿಟ್ಟರು ಏನೂ ಹಾಳಾಗೋದಿಲ್ಲ. ಇರೋವಂಥ ಸ್ಟೋರೇಜ್ ಕೂಡ ಏನೂ ಆಗಲ್ಲ. ಸೊ ಬನ್ನಿ ಹಾಗಾದರೆ ಇದರಲ್ಲಿ ಏನಿದೆ ಅಂತ ನೋಡೋಣ. ನಾನು ಓಪನ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ನೋಡ್ತಾ ಹೋಗೋಣ. ಸ್ವಲ್ಪ ಈ ವಿಡಿಯೋ ಲಾಂಗ್ ಆಗ್ಬೋದು. ನಾನು 2 ಪಾರ್ಟ್ಸಲ್ಲಿ ಇದನ್ನ ನಾನು ಮಾಡ್ತೀನಿ. ಫಸ್ಟ್ ಪಾರ್ಟ್ ಇದಾಗ್ಬೋದು, ನೆಕ್ಸ್ಟ್ ಪಾರ್ಟ್ ಮತ್ತೆ ನಾನು ಶೇರ್ ಮಾಡಲೇಬೇಕು, ಯಾಕೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ನೋಡ್ತೀನಿ ಏನಾಗುತ್ತೆ ಅಂತ. ಸ್ಯಾರೀಸ್ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಗೊತ್ತಿತ್ತು ನಂಗೆ ಸ್ಯಾರೀಸ್ ಅಂತ. ಈ ಸ್ಯಾರಿ ನೋಡಿ ಎಷ್ಟು ಚಂದವಾಗಿದೆ ಸ್ಯಾರಿ. ಇದು ನೋಡಿ, ಈ ಕಾಂಬಿನೇಷನ್, ಯು ಕ್ಯಾನ್ ಸಿ ದ ಕಾಂಬಿನೇಷನ್. ಇದು ನನ್ನ ಮಗ ಹುಟ್ಟಿದಾಗ ನಾನು ಇದನ್ನ ತೊಗೊಂಡಿದ್ದು, ಪ್ರೆಗ್ನೆನ್ಸಿ ಟೈಮಲ್ಲಿ. ಐ ಥಿಂಕ್ ನಿಯರ್ಲಿ ಒಂದು 12 years ಅಂತೂ ಆಗಿದೆ ಈ ಸ್ಯಾರಿ ಕೊಂಡ್ಕೊಂಡು. ಈ ಬ್ಲೌಸ್ ಅಂತೂ ನನಗಂತೂ ಈಗ ಫಿಟ್ ಆಗೋದಿಲ್ಲ, ಚಾನ್ಸೇ ಇಲ್ಲ. ಸಖತ್ತಾಗಿದೆ ಇದು ಮಾತ್ರ. ಯು ಕ್ಯಾನ್ ಸಿ ದ ವರ್ಕ್ ಓವರ್ ಹಿಯರ್. ಇದು 1/2 ಸ್ಯಾರಿ ಬರುತ್ತೆ. ತುಂಬ ಜಾಸ್ತಿ ಇದನ್ನ ವೇರ್ ಮಾಡಿದ್ದೀನಿ ನಾನು. ಈಗಲೂ ಕೂಡ ಟ್ರೆಂಡಿಂಗ್ ಆಗಿರುವಂಥ ಒಂದು ಡಿಸೈನ್, ಯಾಕಂದರೆ ಇದರಲ್ಲಿ
ಪೋಲ್ಕಾ ಡಿಸೈನ್ಸ್ ಇದೆ. ಸೊ ಆಲ್ ಟೈಮ್ ಟ್ರೆಂಡಿ ಡಿಸೈನ್. ಈ ಒಂದು ಸ್ಯಾರಿ ಇದು ನನ್ನ ತಂಗಿಗೆ ಗಿಫ್ಟಾಗಿ ಬಂದಿದ್ದಂತಹ ಸ್ಯಾರಿ. ಬಟ್ ಅವಳು ಸ್ಯಾರಿ ಜಾಸ್ತಿ ವೇರ್ ಮಾಡೋಲ್ಲ. ಅವಳು ತಕ್ಷಣ ನನಗೆ ಕೊಟ್ಬಿಟ್ಟಿದ್ದು, ಇದು ನನಗೆ ಸ್ಯಾರಿ ಬೇಡ ನೀನು ಇಟ್ಕೊ ಅಂತ. ಇದನ್ನ ನಾನು ವೇರ್ ಮಾಡಿದ್ದೀನಿ, ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ ಇದು ವೇರ್ ಮಾಡಿಕೊಂಡು. ತುಂಬ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ. ಇದು ಒಂಥರ ಹಾಫ್ ಆ್ಯಂಡ್ ಹಾಫ್ ಡಿಸೈನ್ ಇರುವಂಥ ಸ್ಯಾರಿ. ಈಗಲೂ ಕೂಡ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಇದು. ನೋಡಿ, ನಿಜ ಮರ್ತುಬಿಟ್ಟಿದ್ದೀನಿ ಈ ಸ್ಯಾರೀಸ್ ಎಲ್ಲ ನನ್ನ ಹತ್ರ ಇದೆ ಅಂತ. ನಿಜವಾಗಿಯೂ ನನಗೆ ಆಶ್ಚರ್ಯ ಆಯಿತು. ಇದು ಒಂದು ಈ ಸ್ಯಾರಿ ಕೊಂಡ್ಕೊಂಡು ಕೂಡ ಒಂದು 8 ಇಯರ್ಸ್ ಮೇಲೆ ಆಗಿದೆ. ಇದು ಒಂದು 6 ಇಯರ್ಸ್ ಅಂತೂ ಆಗಿದೆ ಏನಪ್ಪ, 6 ಇಯರ್ಸ್ ಅಂತೂ ಆಗಿದೆ ಇದು ಕೊಂಡ್ಕೊಂಡು. ಇದು ಜಸ್ಟ್ ಜಾರ್ಜೆಟ್ ಸ್ಯಾರಿ, ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ನೆನಪೇ ಇಲ್ಲ ಫ್ರೆಂಡ್ಸ್, ನಿಜವಾಗಿಯೂ ಎಲ್ಲ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡು ನೆನಪಲ್ಲೇ ಇಲ್ಲ ಇದೆಲ್ಲ. ಓ ಮೈ ಗಾಡ್. ಇದು ವೈಟ್ ಕಲರ್ ಸ್ಯಾರಿ, ಸಖತ್ತಾಗಿದೆ ಸ್ಯಾರಿ. ಆವಾಗ ಟಿಕ್ಟಾಕ್ ಇತ್ತಲ್ಲ, ಆ ಟೈಮಲ್ಲಿ ಇದು ವೇರ್ ಮಾಡಿಕೊಂಡು ಹೌ ಟು ಡ್ರೇಪ್ ಸ್ಯಾರಿ ಅಂತ ಅನ್ನೋವಂಥ ಒಂದು ವ್ಲಾಗ್ ಮಾಡಿದ್ದೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಅದರ ಒಂದು ವಿಡಿಯೋ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ನೋಡಿ. ಈ ಸ್ಯಾರಿನ ವೇರ್ ಮಾಡ್ಕೊಂಡೆ ನಾನು ಹಾಕಿದ್ದೆ. ತುಂಬ ಲೈಟ್ ವೇಟ್, ತುಂಬ ಸಖತ್ತಾಗಿ ಕಾಣುವಂಥ ಸ್ಯಾರಿ ಇದು. ಇದನ್ನ ಹಾರ್ಡ್ಲಿ ಒಂದು 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಬ್ಲೌಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಸ್ಯಾರಿದೇನು ಗೊತ್ತಾ ಸ್ಪೆಷಾಲಿಟಿ, ಸ್ಯಾರಿ ತುಂಬ ಒಂದು ರೀತಿ ಗ್ಲಾಸ್ ವರ್ಕ್ ಇದೆ. ಯು ಕ್ಯಾನ್ ಸಿ ದ ಗ್ಲಾಸ್ ವರ್ಕ್. ಸಖತ್ತಾಗಿ ಕಾಣುತ್ತೆ ಸ್ಯಾರಿ ಮಾತ್ರ, ತುಂಬ ಈಸಿ ಟು ಡ್ರೇಪ್. ಇದು ಬ್ಯಾಂಗ್ಳೂರಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಕಾಣ್ತಾ ಇದೆಯಾ, ಗ್ಲಿಟರ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಬೇಗ ಬೇಗ ಮುಗಿಸ್ತೀನಿ ನಾನು. ಇದು ಲೇಸ್ ಬಾರ್ಡರ್ ಇದೆ, ಪಿಂಕ್ ಕಲರ್ ಲೇಸ್ ಬಾರ್ಡರ್. ಸಖತ್ತಾಗಿದೆ ಸ್ಯಾರಿ ಮಾತ್ರ. ನಿಜ ಫ್ರೆಂಡ್ಸ್, ಈ ಸ್ಯಾರೀಸ್ ಎಲ್ಲ ಇದೆ ಅನ್ನೋದೇ ನಾನು ಮರ್ತುಬಿಟ್ಟಿದ್ದೀನಿ. ಬಟ್ ಮೆಮೊರಿಗೆ ಬರುತ್ತೆ, ಇಂಥ ಸ್ಯಾರಿ ಇತ್ತಲ್ಲ, ಎಲ್ಲೋಯ್ತು ಅಂತ ಜಸ್ಟ್ ಹಾಗೆ ಔಟ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಓ, ಈ ಸ್ಯಾರಿ ಇದು ನನ್ನ ಪ್ರೋಗ್ರಾಮ್ಸಲ್ಲೆಲ್ಲ, ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸಲ್ಲೆಲ್ಲ ಹೋಗ್ತಿದ್ನಲ್ಲ, ಆಗ ತುಂಬ ಜಾಸ್ತಿ ವೇರ್ ಮಾಡಿದ್ದೀನಿ ಸ್ಯಾರಿ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಇದು ಬ್ಯಾಂಗ್ಳೂರಲ್ಲೇ ನಾನು ಕೊಂಡ್ಕೊಂಡಿದ್ದು. ಸಖತ್ತಾಗಿದೆ. ಒಳಗೆ ಒಂದು ರೀತಿ ಬ್ರೌನ್ ಬರುತ್ತೆ, ಒಂಥರ ಕಾಫಿ ಬ್ರೌನ್ ಬರುತ್ತೆ. ಇನ್ನು ಈ ರೀತಿ ಇದೆ, ತುಂಬ ಸಖತ್ತು ಗ್ರ್ಯಾಂಡ್ ಲುಕ್ ಅನ್ನೋಂಥ ಸ್ಯಾರಿ. ಇದು ಬ್ಲೌಸ್ ಕೂಡ ಇತ್ತಪ್ಪ, ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ತುಂಬ ಸಖತ್ತಾಗಿ ಒಳ್ಳೆ ರಿಚ್ ಲುಕ್ ಕೊಡುವಂಥ ಸ್ಯಾರಿ ಇದು. ನೋಡಿ, ಎಂತೆಂಥ ಒಳ್ಳೊಳ್ಳೆ ಸ್ಯಾರೀಸ್ ಇಟ್ಕೊಂಡು ಸುಮ್ಮನೆ ಸ್ಯಾರಿ ಪರ್ಚೇಸ್ ಅಂತ ಸ್ಯಾರಿ ಪರ್ಚೇಸ್ ಮಾಡ್ತೀವಿ, ಹೆಣ್ಮಕ್ಳು ಅಷ್ಟೇ ಅಲ್ವಾ. ಇದು ಯಾವುದೋ ಒಂದು ಸ್ಯಾರಿ, ಇದು ನಮ್ಮ ಮಮ್ಮಿ ಸ್ಯಾರಿ ಅನ್ಸುತ್ತಿದ್ದು. ಇದು ನಾನು ವೇರ್ ಮಾಡೇ ಇಲ್ಲ. ಇದೊಂದು ಕೂಡ ನಮ್ಮ ಮಮ್ಮಿ ಸ್ಯಾರಿ. ಇದು ನಾನು ಫಿಸಿಕಲ್ ಕ್ಲಾಸಸ್ಗೆ ಹೋಗ್ತಿದ್ನಲ್ಲ, ಆವಾಗ ಇದನ್ನ ಸ್ಯಾಟರ್ಡೇನಲ್ಲಿ ವೇರ್ ಮಾಡಿದ್ದೆ. ಜಸ್ಟ್ ಇದು ಸ್ಯಾಟಿನ್ ಚಿಕ್ಕ ಚಿಕ್ಕ ಪಟ್ಟಿ ಇರುವಂಥ ಸ್ಯಾರಿ, ತುಂಬ ಈಸಿ ಟು ಡ್ರೈಪ್. ಚೆನ್ನಾಗಿದೆ ಸ್ಯಾರಿ ಕೂಡ ಇದು. ಆ್ಯಂಡ್ ಇದೊಂದು ಸ್ಯಾರಿ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಇದು ಕೂಡ ನನ್ನ ಮಗ ಹುಟ್ಟಿದಾಗ ನಾನು ತೊಗೊಂಡಿದ್ದು. ತುಂಬ ಸಖತ್ತಾಗಿ ಟ್ರೆಂಡಿ ಆಗಿರ್ತಕ್ಕಂಥ ಸ್ಯಾರಿ ಇದು ಆ ಟೈಮಲ್ಲಿ. ಯು ಕ್ಯಾನ್ ಸಿ ದ ವರ್ಕ್. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರ್. ಏನೋ ತುಂಬ ಸಿಂಗಲ್ ಪೀಸ್ ಸ್ಯಾರಿ ಅಂತ ಸಿಗುತ್ತಲ್ಲ, ಅಂತಹ ಸ್ಯಾರಿ ಇದು. ಬ್ಲೌಸ್ ಇದು ನನಗೆ ಈಗ ಆಗುತ್ತೋ ಇಲ್ಲೋ, ಮೋಸ್ಟ್ಲಿ. ನೋಡಿ ಆ ಬ್ಲೌಸ್ ನೋಡಿ, ಫುಲ್ ವರ್ಕ್ ಇರುವಂತಹ ಬ್ಲೌಸ್ ನೋಡಿ. ಬ್ಲೌಸ್ ಎಷ್ಟು ಚೆಂದ ಇದೆ, ಸ್ಯಾರಿಯಲ್ಲೇ ಬಂದಿದ್ದಂತಹ ವರ್ಕ್ ಇದು ಬ್ಲೌಸ್ಗೆ. ಸಿಂಗಲ್ ಪೀಸ್ ಸ್ಯಾರಿ ಅಂತ ಬರುತ್ತಲ್ಲ, ಮತ್ತು ಒಂದೇ ಪೀಸ್ ಸ್ಯಾರಿ ಅಂತ ಸ್ಯಾರೀಸು, ಮತ್ತು ಜಾಸ್ತಿ ಪೀಸಸ್ ಮಾಡಿರಲ್ಲ ಅಂಥ ಸ್ಯಾರಿ. ಆ ಸ್ಯಾರೀಸ್ಗೆ ಏನಂತಾರಪ್ಪ, ಬಂದು ಹಾಗೆ ಹೊರಟೋಯ್ತಿದ್ರು ಮೈಂಡಲ್ಲಿ. ಇದೊಂದು ಸ್ಯಾರಿ, ಇದೊಂಥರ ಕ್ರಶ್ಡ್ ಸ್ಯಾರೀಸ್. ಇದು ಕ್ರಶ್ ಒಂಥರ ಸುಕ್ಕು ರೆಡಿಯಾಗಿ ಸುಕ್ಕು ಬಂದಿರತಕ್ಕಂತಹ ಸ್ಯಾರಿ ಇದು. ಆವಾಗ ತುಂಬಾ ಟ್ರೆಂಡಿ ಇತ್ತು. ನಾನು ಇದನ್ನ ಕೊಂಡ್ಕೊಂಡಿದ್ದೆ. ಬ್ಲೌಸ್ ಕೂಡ ರೆಡಿ ಇದೆ ನೋಡಿ. ಈಗ ಬ್ಲೌಸ್ ಏನು ಫಿಟ್ ಆಗಲ್ಲ. ನನ್ನ ಮಗ ಒಂದು 3 ಇಯರ್ಸ್ ಬೇಬಿ ಇದ್ದ, ಆ ಒಂದು ಟೈಮಲ್ಲಿ ಇದನ್ನ ನಾನು ಪರ್ಚೇಸ್ ಮಾಡಿದ್ದೆ.
ಕಾಂಬಿನೇಷನ್, ಯು ಕ್ಯಾನ್ ಸಿ ದ ಕಾಂಬಿನೇಷನ್, ಸಖತ್ತಾಗಿರುವಂಥ ಲೆಮನ್ ಎಲ್ಲೋ ಹಾಗೂ ಬ್ಲೂ ಕಾಂಬಿನೇಷನ್. ನಿಜ ಹೇಳ, ನೆನ್ನೆ ಇನ್ನೂ ಇಂಥ ಕಾಂಬಿನೇಷನ್ ಬೇಕು ಅಂತ ಒಂಥರ ಹುಚ್ಚಿಡ್ದು ಹುಡುಕ್ತಾ ಇದ್ದೆ ನಾನು. ಇನ್ನೂ ಆನ್ಲೈನಲ್ಲೆಲ್ಲ ಸಿಗುತ್ತಾ, ಈ ಕಾಂಬಿನೇಷನ್ ಸಿಗುತ್ತಾ ಅಂತ. ನೋಡಿ, ನನ್ನ ಹತ್ರ ಇರೋದೇ ನಾನು ಮರ್ತುಬಿಟ್ಟಿದ್ದೀನಿ ಅಷ್ಟೇ. ಹೆಣ್ಮಕ್ಳು ನೀವು ಕೂಡ ಹೀಗೇನಾ? ಎಷ್ಟು ಸ್ಯಾರೀಸ್ ಇದೆ, ಸ್ಯಾರಿ ತೊಗೋಬೇಕು ಕೊಂಡ್ಕೋಬೇಕು ಅನ್ನೋಂಥ ಕ್ರೇಜ್ ಏನಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ಓ ಮೈ ಗಾಡ್, ಕ್ಯಾಟ್ಲಾಗ್ ಪೀಸ್ ಸ್ಯಾರಿ ಅಂತ ಅಂತಾರದನ್ನ ನೋಡಿ. ಇದು ಸಖತ್ತು ಕಾಸ್ಟ್ಲಿ ಸ್ಯಾರಿ ಇವರೇ. ನೋಡಿ ಎಂಥ ಚಂದ ಇದೆ ಸ್ಯಾರಿ. ಈ ಬ್ಲೌಸ್ ಕೂಡ ಇದೆ, ಇನ್ನೂ ಚೆನ್ನಾಗಿದೆ ಈ ಬ್ಲೌಸು. ಇದೊಂದು 5 years ಬ್ಯಾಕ್ ನನ್ನ ಬರ್ತಡೆಗೆ ಇದನ್ನ ವೇರ್ ಮಾಡಿದ್ದೆ. ತುಂಬ ಸಖತ್ತಾಗಿ ಕಾಣ್ತಿತ್ತು ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಯು ಕ್ಯಾನ್ ಸಿ ಇದು ನೋಡಿ, ಒಂಥರ ಗೋಲ್ಡನ್ ಫಿನಿಶಿಂಗ್ ಇದೆ. ಪ್ರಿಂಟೆಡ್ ಅಲ್ಲ, ಸ್ಯಾರಿಲೇ ಬಂದಿದೆ. ಇದು ಜರಿ ಪ್ರಿಂಟಿಂಗ್, ಜರಿ ವರ್ಕ್. ತುಂಬ ಸಖತ್ತಾಗಿದೆ ಸ್ಯಾರಿ. ಇದು ವೇರ್ ಮಾಡಿದಾಗ ಸೂಪರ್ವಾಗಿ ಕಾಣುತ್ತೆ. ಇದ್ರ ಫೋಟೋ ಸಿಕ್ಕರೆ ನಾನು ಹಾಕ್ತೀನಿ, ನೋಡ್ತೀನಿ. ಎಲ್ಲೋ ರೀಲ್ಸಲ್ಲೆಲ್ಲೋ ಇರ್ಬೋದು ಫೋಟೋಸು. ಓ ಮೈ ಗಾಡ್, ಈ ಸ್ಯಾರಿ ನನ್ನ ಮದುವೆ ಟೈಮಲ್ಲಿ ನಮ್ಮ ಮಮ್ಮಿ ನನಗೆ ಹಾಕಿದಂಥ ಸ್ಯಾರಿ. ನನ್ನ ಮದುವೆ ಆಗಿ ಮನೆಗೆ ಬಂದಲ್ಲ, ಆವಾಗ ನಮ್ಮ ಮಮ್ಮಿ ಇದನ್ನ ಕೊಟ್ಟಿದ್ದು ಸ್ಯಾರಿ. ಪಿಂಕ್ ಕಲರ್ ಸ್ಯಾರಿ. ಈ ಬ್ಲೌಸ್ ಅಂತೂ ಸಾಧ್ಯನೇ ಇಲ್ಲ ಫಿಟ್ ಆಗೋಕ್ಕೆ. ಆವಾಗ ತುಂಬ ತೆಳ್ಳೋಗಿದ್ದೆ. ಇದೊಂದು ಸ್ಯಾರಿ ಜಾಸ್ತಿ ಇದನ್ನ ನಾನು ವೇರ್ ಮಾಡೇ ಇಲ್ಲ. ಹಾರ್ಡ್ಲಿ ಒಂದು 2 to 3 times ಅಷ್ಟೇ ಹಾರ್ಡ್ಲಿ ನಾನು ವೇರ್ ಮಾಡಿರೋದು. ನೋಡೋಣ, ವೇರ್ ಮಾಡ್ತೀನಿ. ತುಂಬ ಇಷ್ಟವಾಗಿರೋಂಥ ಸ್ಯಾರಿ. ತವ್ರ ಮನೆಯ ಮದುವೆ ಆದ ನಂತರ ತವ್ರ ಮನೆಯ ಮೊದಲ ಸ್ಯಾರಿ ಅಂತಲೇ ಹೇಳ್ತೀನಿ ಇದನ್ನ. ಆ ಒಂದು ನೆನಪು ಈ ಸ್ಯಾರಿಲಿದೆ. ನೋಡಿ ಯಾವ ರೀತಿ ಇಟ್ಬಿಟ್ಟಿದ್ದೀನಿ ಅಂತ. ನೋಡಿ, ಸ್ವಲ್ಪ ಜಸ್ಟ್ ಕೌಂಟ್ ಮಾಡ್ತಾ ಹೋಗಿ. ನಾನಂತೂ ಕೌಂಟ್ ಮಾಡಿಲ್ಲ, ನೀವು ಕೌಂಟ್ ಮಾಡಿ ಎಷ್ಟು ಸ್ಯಾರಿ ಇದರಲ್ಲಿ ಈ ಒಂದು ಟ್ರಂಕಲ್ಲಿ ನಾನು ಸ್ಟೋರೇಜ್ ಮಾಡಿದ್ದೀನಿ ಅಂತ. ಇದೊಂದು ಸಖತ್ ಕಲರ್ಫುಲ್ ಆಗಿರುವಂಥ ಸ್ಯಾರಿ, ಲೈಟ್ ವೇಟ್ ಸ್ಯಾರಿ. ಇದು ನೋಡಿ, ನಾನು ಇನ್ನೂ ಹೊಲಿಸೇ ಇಲ್ಲ, ಏನು ಚಿಕ್ಜಾಗ್ ಫಾಲ್ಸ್ ಏನೇನೂ ಹಾಕ್ಸಿಲ್ಲ. ಬಟ್ ವೇರ್ ಮಾಡಿದಾಗ ಮಾತ್ರ ಮೈ ಮೇಲೆ ಇರುತ್ತೋ ಇಲ್ವೋ ಅನ್ನೋ ರೀತಿ ಕಾಣುತ್ತೆ. ಸಖತ್ ಜರ್ನಿಗೆ ಸಮೇತ ವೇರ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸಖತ್ತು ಆಫೀಸ್ ವರ್ಕ್, ಲೆಕ್ಚರರ್ಸ್ ಎಲ್ಲರೂ ಹಾಕೊಂಡು ಹೋಗ್ಬೋದು. ಅಷ್ಟು ಲೈಟ್ ವೇಟ್ ಸ್ಯಾರಿ, ಕಲರ್ಫುಲ್ ಆಗಿರುವಂಥ ಸ್ಯಾರಿ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಪೋಲ್ಕಾ ಡಿಸೈನ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗ ಹಾಫ್ ಆ್ಯಂಡ್ ಹಾಫ್ ಲುಕ್ ಕಾಣೋಂಥ ಸ್ಯಾರಿ ಇದು, ಸಖತ್ತಾಗಿದೆ. ಓಕೆ, ಇದೊಂದು ಸ್ಯಾರಿ. ಈ ಸ್ಯಾರಿನೂ ಜಾಸ್ತಿ ವೇರ್ ಮಾಡಿಲ್ಲ ನಾನು ಜಾಬಿಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದೆ ಅಷ್ಟೇ. ನೋಡಿ, ವಿತ್ ಬ್ಲೌಸ್ ಇದೆ. ಇದೊಂಥರ ಕ್ರೇಪ್ ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದು ಕೂಡ ಈಸಿ ಟು ಡ್ರೇಪ್. ನೀವು ಅಬ್ಸರ್ವ್ ಮಾಡಿದಿರಾ, ನಾನು ಆಲ್ಮೋಸ್ಟ್ ಎಲ್ಲ ಈಸಿ ಟು ಡ್ರೇಪ್ ಸ್ಯಾರೀಸೇ ನಾನು ಇಟ್ಕೊಂಡಿರೋದು. ನೋಡಿ, ಚೆನ್ನಾಗಿದೆ. ಇದು ಕೂಡ ಲೈಟ್ ವೇಟ್, ತುಂಬ ಚೆನ್ನಾಗಿದೆ. ಓಕೆ, ಇದು ಕೂಡ ಬೆಂಗಳೂರಲ್ಲಿ ಕೊಂಡ್ಕೊಂಡಿದ್ದಂತಹ ಸ್ಯಾರಿ, ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಕೂಡ ಬ್ಲೌಸ್ ನೋಡಿ, ಬ್ಲೌಸ್ ಕೂಡ ರೆಡಿ ಇದೆ. ಫುಲ್ಲು ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ. ಓ, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನೋಡಿ. ವೇರ್ ಮಾಡಿದಾಗಂತೂ ಹಾಫ್ ಆ್ಯಂಡ್ ಹಾಫ್ ಒಂಥರ ಲಂಗಪೇಟ ಸ್ಯಾರಿ ಅಂತ ಬಂದಿತ್ತಲ್ಲ, ಲಂಗದಾವಣಿ ಸ್ಯಾರಿ ಅಂತ, ಆ ಒಂದು ಡಿಸೈನ್ ಸ್ಯಾರಿ ಇದು. ಇದು ಕೂಡ ಕ್ಯಾಟ್ಲಾಗ್ ಪೀಸ್. ಇದು ಆಲ್ ಟೈಮ್ ಟ್ರೆಂಡಿ ಆಗಿರುವಂಥ ಸ್ಯಾರಿ ಅಂತ ಹೇಳ್ತೀನಿ, ದಾವಣಿ ಪ್ಯಾಟರ್ನ್ ಸ್ಯಾರಿ ಅಂತ. ರೀಸೆಂಟ್ಲಿ ರಚಿತಾ ರಾಮ್ ಕೂಡ ಒಂದು ಅವರು ಮೂವಿ ಪ್ರೋಮೋಗೋಸ್ಕರ ಈ ಒಂದು ಪ್ಯಾಟರ್ನ್ ಸ್ಯಾರಿನ ವೇರ್ ಮಾಡಿದರು. ಸೊ ಈ ಒಂದು ಟ್ರೆಂಡಿ ಆಗಿರುವಂತಹ ಸ್ಯಾರೀಸ್ ಯಾವತ್ತೂ ಹೋಗಲ್ಲ, ಔಟ್ ಆಫ್ ಟ್ರೆಂಡ್ ಯಾವತ್ತೂ ಆಗೋದೇ ಇಲ್ಲ. ಓಹೋ ಹೋ ಹೋ ಹೋ, ಈ ಸ್ಯಾರಿ ಸಖತ್ತು ಇಷ್ಟ ನನಗೆ. ಅದು ಯಾಕೋ ಗೊತ್ತಿಲ್ಲ, ಏನೋ ಒಂಥರ ಡಿಸೈನ್ ಇದು. ಬಟ್ ನಾನು ವೇರ್ ಮಾಡಿಲ್ಲ ಇತ್ತೀಚೆಗೆ, ರಿಯಲಿ ವೇರ್ ಮಾಡಿಲ್ಲ. ಈ ಬ್ಲೌಸ್ ಆಗಲ್ಲ ನನಗೆ. ನನ್ನ ಮಗ ಹುಟ್ಟಿರಲಿಲ್ಲ ಅನ್ಸುತ್ತೆ, ಹುಟ್ಟಿರಲಿಲ್ಲ ಇದು ನಾನು ಕೊಂಡ್ಕೊಂಡಾಗ. ಇದನ್ನು ನಾನು ಗೌರಿಬಿದನೂರಲ್ಲಿ ಕೊಂಡ್ಕೊಂಡಿದ್ದು. ಆವಾಗ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ಗೆ ಅಂತ ಹೋದಾಗ ಇದನ್ನ ಗೌರಿಬಿದನೂರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನನ್ನ ತಂಗಿ ಒಂದು ಬೇರೆ ಕಲರ್ ತೊಗೊಂಡು, ಲೈಟ್ ಕಲರ್ ತೊಗೊಂಡು, ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೋಡಿ, ಹಳೆ ಸ್ಯಾರಿ ಅಂತ ಹೇಳೋಕ್ಕೆ ಇದರಲ್ಲಿ ಯಾವಾಗ ಇದು ಫುಲ್ ಟ್ರೆಂಡಿ ಇತ್ತಲ್ಲ, ಈ ವರ್ಕು ನೆಕ್ಕಿ ವರ್ಕ್ ಎಲ್ಲ ಟ್ರೆಂಡಿ ಇತ್ತಲ್ಲ ಅಂತಹ ಸ್ಯಾರಿ. ಬಟ್ ನೋ ಪ್ರಾಬ್ಲಮ್, ಈ ನೆಕ್ಕಿ ವರ್ಕ್ ಯಾವತ್ತೂ ಔಟ್ ಆಫ್ ಡೇಟ್ ಆಗೋದೇ ಇಲ್ಲ. ಈಗಲೂ ಕೂಡ ಇಂಥ ವರ್ಕ್ ಸ್ಯಾರೀಸ್ನ ವೇರ್ ಮಾಡ್ತೀವಿ.
ಬಟ್ ಇದು ಹೋಗುತ್ತೆ ಬರುತ್ತೆ ಬ್ಲೌಸ್ ವೇರ್ ಮಾಡಿದ್ದೀನಿ ಇದನ್ನ, ಯಾಕಂದರೆ ಈ ಒಂದು ಕಲರ್ ಒಂಥರ ಏನೋ ಒಂಥರ ಚೆನ್ನಾಗಿದೆ, ಒಂಥರ ವುಡನ್ ಡಿಸೈನ್, ವುಡನ್ ಕಲರ್ ತುಂಬ ಸಖತ್ತಾಗಿದೆ. ಇದೊಂದು ಈ ಸ್ಯಾರಿ, ಇದೊಂದು ಸ್ಯಾರಿ ಇದೆ, ನೋಡೋಣ ನಮ್ಮ ಮಮ್ಮಿದೋ ಗೊತ್ತಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸ್ಯಾರೀಸ್ ಅಂದರೆ ನಿಜವಾಗಿಯೂ ಇದೊಂದು ಯೂನಿಕ್ ಪೀಸ್ ಸ್ಯಾರಿ. ಇದನ್ನ ಇನ್ನೂ ಓಪನ್ನೇ ಮಾಡಿಲ್ಲ. ಫುಲ್ ಟ್ರೆಂಡಿ, ಫುಲ್ ಬ್ರ್ಯಾಂಡ್ ನ್ಯೂ ಕ್ಯಾಟ್ಲಾಗ್ ಡಿಸೈನ್ ಸ್ಯಾರಿ, ಒನ್ ಆ್ಯಂಡ್ ಓನ್ಲಿ ಪೀಸ್. ನೋಡಿ ಹೇಗಿದೆ ಅಂತ, ಯಾವ ರೀತಿಯೂ ಇಟ್ಬಿಟ್ಟಿದ್ದೀನಿ ನೋಡಿ. ಇದು ರೇಟ್ ಟ್ಯಾಗ್ ಕೂಡ ಬಿಚ್ಚಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ ಇದನ್ನ. ಇದು ಹೇಗಿದೆ ಅಂತ ಕೂಡ ನಂಗೆ ಮರ್ತೋಗಿದೆ. ಇದನ್ನು ವೇರ್ ಮಾಡಿಲ್ಲ, ನೋಡೋಣ. ಮೋಸ್ಟ್ಲಿ ಮಗನ ಬರ್ತಡೆ ವೇರ್ ಮಾಡಬೇಡ ಹೊಲಿಸಿ, ಏನಾಗುತ್ತೋ ನೋಡೋಣ ತಡ್ರಿ. ಮಗನ ಬರ್ತಡೆ ಹತ್ರಕ್ಕೆ ಬರ್ತಾ ಇದೆ, ನೋಡಿ ಎಷ್ಟು ಚಂದವಾಗಿದೆ ಅಲ್ಲ, ನೋಡೋಣ ಏನಾಗುತ್ತೆ ಅಂತ. ಅದು ವೇರ್ ಮಾಡಿದ್ಮೇಲೆ ಯಾವ ರೀತಿ ಲುಕ್ ಕಾಣುತ್ತೆ ಅಂತ ತೋರಿಸ್ತೀನಿ. ಬಟ್ ಈಗಂತೂ ನೋಡಿ ಎಷ್ಟು ಸಖತ್ತಾಗಿದೆ ಸ್ಯಾರಿ ಇದು. ಆ್ಯಂಡ್ ಕೆಲವು ಲೆಗಿನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಬಟ್ ವೇರ್ ಮಾಡೇ ಇಲ್ಲ. ಯಾವ ಗತಿಗೆ ಅದು ಬಂದಿದೆಯೋ ಗೊತ್ತಿಲ್ಲ, ಎಲಾಸ್ಟಿಕ್ ಎಲ್ಲ ಹೇಗಾಗಿದೆಯೋ ಗೊತ್ತಿಲ್ಲ ನನಗೆ. ಲೆಗಿನ್ಸ್ ಇದೊಂದು ಲೆಗಿನ್ಸ್, ಓ ಮೈ ಗಾಡ್, ಇದೊಂದು ಬ್ರ್ಯಾಂಡ್ ನ್ಯೂ ಸ್ಯಾರಿ. ಎಷ್ಟು ಚಂದವಾಗಿದೆ ನೋಡಿ ಇದು. ಇದು ಕೂಡ ಇನ್ನೂ ಬ್ಲೌಸ್ ಹೊಲಿಸಿಲ್ಲ, ಏನೂ ಮಾಡಿಸಿಲ್ಲ. ಇದು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಫುಲ್ ಎಥ್ನಿಕ್ ವೇರ್ ಸ್ಯಾರಿ, ಸಖತ್ತಾಗಿದೆ ಮಾತ್ರ. ಯು ಕ್ಯಾನ್ ಸಿ ದ ಡಿಸೈನ್ ನೋಡಿ. ಇಷ್ಟು ಸ್ಯಾರೀಸ್ ಆಗಿದೆ. ಇಷ್ಟೊಂದು ಸ್ಯಾರೀಸ್ ಈ ಒಂದು ಟ್ರಂಕಲ್ಲಿ ಜಮಾ ಆಗಿದೆ. ಇನ್ನೊಂದು ಟ್ರಂಕ್ ಕೂಡ ನಾನು ತೆಗೆದು ತೋರಿಸ್ತೀನಿ. ಅದರಲ್ಲಿ ಏನಿದೆ ಅಂತ ಖಂಡಿತವಾಗಿ ಗೊತ್ತಿಲ್ಲ, ನಾನು ನಿಮ್ಮ ಮುಂದೆನೇ ತೆಗೆದೆ. ನಿಜವಾಗಿ ಸ್ವಲ್ಪ ಧೂಳು ಬೇರೆ ಕೂತಿತ್ತು. ಆವಾಗ ಡಸ್ಟಿಂಗ್ ಮಾಡ್ತಿರ್ತೀನಿ, ಬಟ್ ತುಂಬ ಒಂದು 15 days 20 days ಡಸ್ಟಿಂಗ್ ಮಾಡಿರಲಿಲ್ಲ. ಎಲ್ಲ ಧೂಳು ಕೊಡುವಿ ನಿಮ್ಮ ಮುಂದೆ ನಾನು ತೋರಿಸಿದ್ದು. ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರಿ, ಇದೊಂದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದೆ ನೋಡಿ. ಎಷ್ಟು ಮಟ್ಟಿಗೆ ವೇರ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಯಾವಾಗಾದರೂ ವೀಡಿಯೋಗೆ ರೀಲ್ಸ್ ಮಾಡಬೇಕಾದ್ರೆ ವೇರ್ ಮಾಡ್ತೀನಿ, ನೋಡೋಣ. ನೋಡಿ ಎಷ್ಟು ಒಳ್ಳೊಳ್ಳೆ ಸ್ಯಾರೀಸ್. ಮತ್ತೆ ವಾಪಸ್ ಇಡ್ತಾ ಇದ್ದೀನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾವಾಗ ಹಾಕೋತಿದ್ದೋ ನನಗೆ ಗೊತ್ತಿಲ್ಲ. ಸೊ ನಾನು ಇವತ್ತು ವಿಡಿಯೋ ಮಾಡಿರೋಂಥ ಉದ್ದೇಶ ಏನು ಅಂದರೆ, ಇಂತಹ ಒಂದು ಟ್ರಂಕ್ ಚೀಪ್ ಆ್ಯಂಡ್ ಬೆಸ್ಟ್ ಆಗಿಬಿಡುತ್ತೆ. ಬಟ್ ಎಲ್ಲರೂ ಇಂಥನ್ನೇ ಕೊಂಡ್ಕೊಳ್ಬೇಕು ಅನ್ನೋ ಉದ್ದೇಶ ನನ್ನಿಂದ ಅಲ್ಲ. ಅಫೋರ್ಡಬಿಲಿಟಿ ಇಲ್ಲದೆ ಇರೋರು ಹಾಗೂ ಮನೇಲಿ ವಾರ್ಡ್ರೋಬ್ ಮಾಡಿಸಿ ಬಾಡಿಗೆ ಮನೇಲಿ ಕೆಲವರು ಇರ್ತಾರೆ. ಸೊ ಅವರಿಗೆಲ್ಲ ವಾರ್ಡ್ರೋಬ್ ಮಾಡಿಸ್ಲೇಬೇಕು ಅನ್ನೋಂಥ ಒಂದು ಚಾನ್ಸಸ್ ಇರಲ್ಲ, ವಾರ್ಡ್ರೋಬ್ಸ್ ಇರಲ್ಲ ಎಷ್ಟೋ ಬಾಡಿಗೆ ಮನೆಗಳಿಗೆ. ಬಟ್ ಮಕ್ಕಳ ಬಟ್ಟೆ, ಗಂಡು ಮಕ್ಕಳ ಬಟ್ಟೆ, ತಮ್ಮ ಸ್ವಂತ ಬಟ್ಟೆಗಳೆಲ್ಲ ಜಾಸ್ತಿ ಇರುವಾಗ ಈ ರೀತಿ ಟ್ರಂಕ್ಸ್ನ ಕೊಂಡ್ಕೊಂಡು ನೀವು ಸ್ಟೋರೇಜ್ ಮಾಡ್ಕೊಂಬಿಟ್ರೆ ಆಗಾಗ ಜಸ್ಟ್ ಸ್ವಲ್ಪ ರಿವರ್ಸಿಬಲ್ ಮಾಡ್ತಾಯಿದ್ರೆ ನಿಮ್ಮ ಸ್ಟೋರೇಜ್ ಕೂಡ ಚೆನ್ನಾಗಿರುತ್ತೆ. ಹಾಗೂ ಏನೂ ಆಗಲ್ಲ. ನೀವು ನೋಡಿದ್ರೆ ನನ್ನ ಸ್ಯಾರೀಸ್ ಯಾವುದೂ ಏನೂ ಆಗಿಲ್ಲ. ನಿಯರ್ಲಿ ಒಂದು ಕಡಿಮೆ ಅಂದ್ರೂ ಇದು ಓಪನ್ ಮಾಡಿ ಒಂದು 6 to 7 years ಅಂತೂ ಖಂಡಿತ ಆಗಿದೆ, ಮುಟ್ಟೇ ಇಲ್ಲ ನಾನು. ಸೊ ನೀವು ಇದನ್ನ ಈ ರೀತಿ ಯೂಸ್ ಮಾಡ್ಬೋದು, ಹಾಗೂ ರೀಸೈಕಲ್ ಮತ್ತೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಇನ್ನೊಂದು ಟ್ರಂಕಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಮತ್ತೊಮ್ಮೆ ಕಾಣ್ತೀನಿ ಸೆಕೆಂಡ್ ಪಾರ್ಟ್ನೊಂದಿಗೆ. ಎಲ್ಲೋ ಹೋಗಬೇಡಿ, ಸೆಕೆಂಡ್ ಪಾರ್ಟ್ ಕೂಡ ಇದೇ ರೀತಿ ನೋಡ್ತಾ ಇದ್ದೀನಿ. ಮತ್ತೆ ಒಂದು ಕಾಣ್ತೀನಿ. ಹಾಂ, ಇದರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ಇನ್ನೂ ಡೀಟೇಲ್ಡಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ ಡೀಟೇಲ್ ಜಾರ್ಜೆಟ್ ಸ್ಯಾರೀಸ್ ಕೂಡ ತುಂಬಾ ಇದೆ ನನ್ನ ಬೀರೋಲಿ. ಆ ಜಾರ್ಜೆಟ್ ಸ್ಯಾರೀಸ್ನ ಡೀಟೇಲಾಗಿ ತೋರಿಸಿ. ತುಂಬ ಕಾಸ್ಟ್ಲಿ ಸ್ಯಾರೀಸ್, ಇದಕ್ಕಿಂತಲೂ ಕಾಸ್ಟ್ಲಿ ಸ್ಯಾರೀಸ್ ಇದೆ ಜಾರ್ಜೆಟ್ ಸ್ಯಾರೀಸ್, ತೋರಿಸಿ ಅಂದರೆ ತೋರಿಸ್ತೀನಿ. ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸೋದನ್ನ ಮರಿಬೇಡಿ. ಸ್ಟೇ ಟ್ಯೂನ್ಡ್. ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.